ಒಂದು ಕಂಪ್ಯೂಟರ್ನ SMP ಅಂದರೆ ಪವರ್ ಸಪ್ಲೈನ ವ್ಯಾರಂಟಿ ಕ್ಲೈಮ್ ಮಾಡಿ ಒಂದು ರೀಪ್ಲೇಸ್ಮೆಂಟ್ ಪ್ರಾಡಕ್ಟ್ನ ಹೇಗೆ ತೊಗೊಳ್ಳೋದು ಅಂತ ನಾನು ಒಂದು ಯೂಟ್ಯೂಬಲ್ಲಿ ಇಂಟರ್ನೆಟ್ಟಲ್ಲಿ ಎಲ್ಲ ಸರ್ಚ್ ಮಾಡಿ ನೋಡಿದೆ. ಅದಕ್ಕೆ ಯಾವುದೇ ಒಂದು ಪ್ರಾಪರ್ ಸ್ಟೆಪ್ಸ್ ಯಾವುದೂ ಸಿಗಲಿಲ್ಲ ನನಗೆ. ಸೊ ನಾನು ಈ ಕೂಲರ್ ಮಾಸ್ಟರ್ SMP ಅಂದರೆ ಪವರ್ ಸಪ್ಲೈನ ವ್ಯಾರಂಟಿ ಕ್ಲೈಮ್ ಮಾಡಿ ಒಂದು 100% ರೀಪ್ಲೇಸ್ಮೆಂಟ್ ಪ್ರಾಡಕ್ಟ್ನ ಹೇಗೆ ತೊಗೊಂಡೆ ಅಂತ ಒಂದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ರೆ ಅದು ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಈ ವಿಡಿಯೋ ಮೇಕ್ ಮಾಡ್ತಾ ಇದ್ದೀನಿ. ಸೊ ನನ್ನ ಕಂಪ್ಯೂಟರ್ನ ಒಂದು SMP ಅಂದರೆ ಪವರ್ ಸಪ್ಲೈ ಹಾಳಾದಾಗ ನಾನು ಅದನ್ನು ರೀಪ್ಲೇಸ್ಮೆಂಟ್ ವ್ಯಾರಂಟಿ ಕ್ಲೈಮ್ ಮಾಡಿ 100% ಹೇಗೆ ರೀಪ್ಲೇಸ್ಮೆಂಟ್ ತೊಗೊಂಡೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಜನವರಿ 18ನೇ ತಾರೀಕು ನನ್ನ ಒಂದು CPU ಪವರ್ ಸಪ್ಲೈ ಅಂದರೆ SMP ನೀಟಾಗಿ ವರ್ಕ್ ಆಗ್ತಾ ಇರಲಿಲ್ಲ. ಒನ್ ಟೈಮ್ ಆನ್ ಆಗೋದು, ಒನ್ ಟೈಮ್ ಆನ್ ಆಗ್ತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ಇಲ್ಲೇ ಲೋಕಲಲ್ಲಿ ತಗೊಂಡೋಗಿ ಸಿಸ್ಟಮ್ ವರ್ಕ್ ಆಗ್ತಿಲ್ಲ ಅಂತ ಅವ್ರಿಗೆ ತೋರಿಸಿದ್ಕೆ ಅವರು ಚೆಕ್ ಮಾಡಿಬಿಟ್ಟು ಇದು SMP ಹಾಳಾಗಿದೆ, ಇದು SMP ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಸರಿ ಓಕೆ, ಎಷ್ಟಾಗುತ್ತೆ SMP ಅಂತ ಕೇಳಿದ್ಕೆ ಸೇಮ್ ಇದು ಕೂಲರ್ ಮಾಸ್ಟರು ಬ್ರೋನ್ಸ್ 550 ವರ್ಷನ್ 2 ಸಿಗಲ್ಲ ನಿಮಗೆ, ವರ್ಷನ್ 3 ಇದೆ, 4200 ರೂಪಾಯಿ ಆಗುತ್ತೆ ಅಂದರು. ಸೊ ನಾನೇನು ಮಾಡಿದೆ, ಅದಿನ್ನೂ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿ 2 ಇಯರ್ಸ್ ಆಗಿರಲಿಲ್ಲ. ಇದು 5 ಇಯರ್ಸ್ ವ್ಯಾರಂಟಿ ಇದೆ, ನಾನು ವ್ಯಾರಂಟಿ ಕ್ಲೈಮ್ ಮಾಡ್ತೀನಿ ಅಂತ ಕಂಪ್ಯೂಟರ್ ಸರ್ವಿಸ್ ಸೆಂಟರ್ ಅವನಿಗೆ ಹೇಳಿದ್ಕೆ ಅವನು ನಾನೇ ಇದು ಹೊಸದು ವರ್ಷನ್ 3 ಹಾಕ್ಕೊಡ್ತೀನಿ, ಇದನ್ನು ವರ್ಷನ್ 2 ನಾನೇ ರೀಪ್ಲೇಸ್ಮೆಂಟ್ ಮಾಡ್ಕೊತೀನಿ, ಒಂದು 1000 ರೂಪಾಯಿ ಕಡಿಮೆ ಕೊಡಿ, ಅಂದರೆ 3200 ರೂಪಾಯಿ ಕೊಡಿ, ನಾನೇ ಹೊಸದು ಹಾಕ್ಕೊಡ್ತೀನಿ, ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನಾನು ಪೀಸ್ ಟು ಪೀಸು ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಅಂತ ಅವನೊಂದು ಆಫರ್ ಕೊಟ್ಟ ನನಗೆ. ಸೊ ಇದು ನಾನು SMP ತೊಗೊಂಡು ಒಂದು 2 ಇಯರ್ಸು ಆಗಿಲ್ಲ ಅಮೆಝಾನಲ್ಲಿ. ಇವಾಗ ಅದ್ರ ಮೇಲೆ ಮತ್ತೆ 3200 ರೂಪಾಯಿ ಕೊಡಬೇಕಾ ಅಂದ್ಬಿಟ್ಟು ಸೊ ವ್ಯಾರಂಟಿ ನಾನೇ ಕ್ಲೈಮ್ ಮಾಡ್ತೀನಿ ಅಂದ್ಬಿಟ್ಟು CPU ನಾನು ಮನೆಗೆ ತೊಗೊಂಡ್ಬಂದ್ಬಿಟ್ಟೆ. ಮನೆಗೆ ತೊಗೊಂಡು ಬಂದಮೇಲೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸರಿ, ಕೂಲರ್ ಮಾಸ್ಟರ್ ಅಫಿಷಿಯಲ್ ವೆಬ್ಸೈಟಲ್ಲಿ ಏನಾದರೂ ಸಿಗ್ಬೋದು ಅಂತ ಕೂಲರ್ ಮಾಸ್ಟರ್ ಅಫಿಷಿಯಲ್ ವೆಬ್ಸೈಟಿಗೆ ಹೋದೆ. ಸರಿ ಅಂತ ಅದರಲ್ಲಿ ನಿಮಗೆ ವ್ಯಾರಂಟಿ ಚೆಕ್ಕು ಆಮೇಲೆ ಕಾಂಟ್ಯಾಕ್ಟಸ್ ಅಂತೆಲ್ಲ ಒಂದು 2-3 ಟ್ಯಾಬ್ ಇರುತ್ತೆ. ಫಸ್ಟು ನಿಮ್ಮ ಒಂದು ಪ್ರಾಡಕ್ಟ್ನ ಸೀರಿಯಲ್ ನಂಬರ್ನ ವ್ಯಾರಂಟಿ ಚೆಕ್ ವ್ಯಾರಂಟಿ ಅಂತ ಇರುತ್ತೆ, ಅದ್ರಲ್ಲಿ ಹೋಗ್ಬಿಟ್ಟು ನಿಮ್ಮ ಸೀರಿಯಲ್ ನಂಬರ್ ಹಾಕ್ಬಿಟ್ಟು ವ್ಯಾರಂಟಿ ಇದೆಯಾ ಎಲ್ಲೋ ಮುಗ್ದೋಗಿದೆಯಾ ಅಂತ ನೀವು ಚೆಕ್ ಮಾಡ್ಬೋದು. ನಾನು ಅಲ್ಲಿ ಚೆಕ್ ಮಾಡಿದ್ದಕ್ಕೆ ನನಗೆ ವ್ಯಾರಂಟಿ ಇನ್ನೂ ಇತ್ತು, 2027ವರೆಗೂ ವ್ಯಾರಂಟಿ ಇತ್ತು. ಸೊ ನಾನಿವಾಗ ಅದನ್ನು ರೀಪ್ಲೇಸ್ಮೆಂಟಿಗೆ ಕೊಡಬೇಕು, ಯಾರಿಗೆ ಕೊಡಬೇಕು ಅಂತ ನನಗೆ ಗೊತ್ತಾಗಿಲ್ಲ. ಸೊ ನಾನೇನು ಮಾಡಿದೆ, ಅಲ್ಲಿ ಕಾಂಟ್ಯಾಕ್ಟಸ್ ಅಂತ ಒಂದು ಟ್ಯಾಬ್ ಇತ್ತು, ಆ ಟ್ಯಾಬಲ್ಲಿ ಹೋಗಿ ನೋಡಿದ್ರೆ ಅವರ ಒಂದು ಸರ್ವಿಸ್ ಆಥರೈಸರ್ ಪಾರ್ಟ್ನರ್ ಯಾರು ಅಂದರೆ ಕೈಜೆನ್ ಪ್ರೈವೇಟ್ ಲಿಮಿಟೆಡ್ ಅಂತ. ಅವರ ಒಂದು ಯಾವುದೇ ಒಂದು ಪ್ರಾಡಕ್ಟು ರಿಪೇರ್ ಆಗಲಿ ರೀಪ್ಲೇಸ್ಮೆಂಟ್ ಆಗಲಿ ಮಾಡಬೇಕು ಅಂದರೆ ಆ ಒಂದು ಕೈಜೆನ್ ಪ್ರೈವೇಟ್ ಲಿಮಿಟೆಡಿಗೆ ನಾವು ತಗೊಂಡೋಗಿ ಕೊಡಬೇಕು ಆಗುತ್ತೆ. ಸೊ ಸರಿ ಅಂತ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಲೊಕೇಶನಲ್ಲಿ ಇವರು ಇದ್ದಾರೆ ಅಂತ ಚೆಕ್ ಮಾಡಿದಾಗ ಇವರ ಒಂದು ಸರ್ವಿಸ್ ಸೆಂಟರ್ ಇರೋದು ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಮಂಗಳೂರು, ಈ ಕರ್ನಾಟಕದಲ್ಲಿ ಈ 4 ಜಾಗದಲ್ಲಿ ಮಾತ್ರ ಇವರ ಒಂದು ಸರ್ವಿಸ್ ಸೆಂಟ್ರ್ ಇರೋದು. ಬೆಂಗಳೂರಿಗೆ ಕೇಳಿ ನೋಡೋಣ ಇವರಿಗೆ ಏನು ಹೇಳ್ತಾರೆ ಅಂದ್ಬಿಟ್ಟು ಒಂದು ಬೆಂಗಳೂರದ್ದು ಅಡ್ರೆಸ್ಸು ಪ್ಲಸ್ ಅವ್ರದ್ದು ಲ್ಯಾಂಡ್ಲೈನ್ ಫೋನ್ ನಂಬರ್ ಕೊಟ್ಟಿದ್ರು, ಆಮೇಲೆ ಮೇಲ್ ಅಡ್ರೆಸ್ ಎಲ್ಲ ಕೊಟ್ಟಿದ್ರು. ನಾನು ಮೇಲೆಲ್ಲ ಮಾಡಿದೆ, ಬಟ್ ಮೇಲಿಗೆಲ್ಲ ಯಾವುದೇ ರಿಪ್ಲೈ ಬರಲಿಲ್ಲ. ಸೊ ನಾನು ಡೈರೆಕ್ಟಾಗಿ ಆ ಲ್ಯಾಂಡ್ಲೈನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಸರ್ ನಾನು ಈ ಥರ ಅಮೆಝಾನಿಂದ ಒಂದು ಕೂಲರ್ ಮಾಸ್ಟರು SMP ತೊಗೊಂಡಿದ್ದೆ, ಅದು ವ್ಯಾರಂಟಿ ಕ್ಲೈಮ್ ಮಾಡಬೇಕಿತ್ತು ಅಂತ ಹೇಳಿದಾಗ ಅವರು ಒಂದು ಸೀರಿಯಲ್ ನಂಬರ್ ಕೇಳಿದ್ರು, ಆ ಪ್ರಾಡಕ್ಟ್ ಸೀರಿಯಲ್ ನಂಬರು, ಆ ಸೀರಿಯಲ್ ನಂಬರ್ ಹೇಳಿದೆ. ಅವರು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಸರಿ ಇದು ಇನ್ನೂ ಅಂಡರ್ ವ್ಯಾರಂಟಿಲೇ ಇದೆ, ಪ್ರಾಡಕ್ಟ್ ಏನಾಗಿದೆ ಅಂತ ಕೇಳಿದ್ರು. ಸರ್ ವರ್ಕ್ ಆಗ್ತಾ ಇಲ್ಲ ಈ ಥರ ಅಂತ ಹೇಳಿದ್ಕೆ ಸರಿ ನೀವು ಪ್ರಾಡಕ್ಟ್ ತಂದು ಕೊಡಿ, ನಾವು ಚೆಕ್ ಮಾಡಿಬಿಟ್ಟು ಅದೇನೋ ರೀಪ್ಲೇಸ್ಮೆಂಟ್ ಆಪ್ಷನ್ ಇದ್ದರೆ ರೀಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ, ಇಲ್ಲ ರಿಪೇರ್ ಮಾಡಿಕೊಡ್ತೀವಿ ಅಂದರು. ಸರಿ ಸರ್, ನಾನು ಈ ಥರ 250 ಕಿಲೋಮೀಟರ್ಸ್ ದೂರದಲ್ಲಿರೋದು, ನಾನು ಅಲ್ಲಿಗೆ ಬಂದು ಕೊಡೋಕ್ಕಾಗಲ್ಲ ನನಗೆ ಪ್ರಾಡಕ್ಟ್ ಅಂದಾಗ, ಸರಿ ಕೊರಿಯರ್ ಮಾಡಿ ಪರವಾಗಿಲ್ಲ, ನಾವು ಚೆಕ್ ಮಾಡಿಬಿಟ್ಟು ನಿಮಗೆ ರೀಪ್ಲೇಸ್ಮೆಂಟ್ ಪ್ರಾಡಕ್ಟ್ನ ಮತ್ತೆ ರಿಟರ್ನ್ ಕೊರಿಯರ್ ಮಾಡ್ತೀವಿ ಅಂತ ಹೇಳಿದಾಗ ಸರಿ ಅಂದ್ಬಿಟ್ಟು ನಾನು ಅಲ್ಲೇ ಅದು ಪ್ರಾಬ್ಲಮ್ ಆಗಿರೋಂಥ SMP ನೀಟಾಗಿ ಬಬಲ್ ರ್ಯಾಪ್ ಮಾಡಿಬಿಟ್ಟು ಅವರ ಒಂದು ಅಡ್ರೆಸ್ ವೆಬ್ಸೈಟಲ್ಲೇ ಇತ್ತು, ಆ ಅಡ್ರೆಸ್ಸಿಗೆ DTDCಯಲ್ಲಿ ಕೊರಿಯರ್ ಮಾಡಿದೆ. ಯಾವಾಗ 22ನೇ ತಾರೀಕು ಸಂಜೆ ನಾನು ಕೊರಿಯರ್ ಮಾಡಿದೆ. ಅದು 23ನೇ ತಾರೀಕು ಮಾರ್ನಿಂಗ್ 11-12 ಗಂಟೆಗೆಲ್ಲ ಅವ್ರಿಗೆ ಹೋಗಿ ರೀಚ್ ಆಯಿತು. ಅವರು ಹೋಗಿ ರೀಚ್ ಆಗಿದ್ದು ನನಗೆ ಕಾಲ್ ಮಾಡಿದ್ರು, ಈ ಥರ ನಿಮ್ಮ ಪ್ರಾಡಕ್ಟು ರೀಚ್ ಆಗಿದೆ, ನಾವೇನು ಚೆಕ್ ಮಾಡಿಬಿಟ್ಟು ರಿಟರ್ನ್ ಕೊರಿಯರ್ ಯಾವ ಅಡ್ರೆಸ್ಸಿಗೆ ಮಾಡಬೇಕು ಅಂದಾಗ ನಾನು ಅಮೆಝಾನಿಂದು ಬಿಲ್ ಹಾಕಿದ್ನಲ್ಲ, ಆ ಬಿಲ್ ಅಡ್ರೆಸ್ಸಿಗೆ ಕೊರಿಯರ್ ಮಾಡಿ ಅಂತ ಹೇಳಿದೆ. ನನಗೆ ಒಂದು RME ಅಂತ ಒಂದು ಟಿಕೆಟ್ ನಂಬರು ಕ್ರಿಯೇಟ್ ಮಾಡಿದ್ರು. ಅದು ನಿಮ್ಮ ಒಂದು ಇವಾಗ ಏನಾದ್ರು ನೀವು ರಿಜಿಸ್ಟರ್ ಫೋನ್ ನಂಬರಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಆ ಫೋನ್ ನಂಬರಿಗೆ ನಿಮಗೆ ಒಂದು RME ಅಂತ ಒಂದು ಟಿಕೆಟ್ ನಂಬರ್ ಬರುತ್ತೆ, ಅದನ್ನ ಇಟ್ಕೊಂಡು ನೀವು ಟ್ರ್ಯಾಕ್ ಮಾಡ್ಕೋಬೋದು ನಿಮ್ಮ ಪ್ರಾಡಕ್ಟು ಯಾವ ಸ್ಟೇಟಸಲ್ಲಿದೆ ಅಂತ. ಆಮೇಲೆ ಅದೇ 23ನೇ ತಾರೀಕಿಗೆ ನನಗೆ ವಾಟ್ಸಪ್ಪಿಗೆ ಇನ್ನೊಂದು ಮೆಸೇಜ್ ಬಂತು, ನಿಮ್ಮ ಪ್ರಾಡಕ್ಟು ಇನ್ನೂ 3-4 ಡೇಸಲ್ಲಿ ಡಿಸ್ಪ್ಯಾಚ್ ಆಗುತ್ತೆ, ಅಂದರೆ ಡೆಲಿವರಿ ಆಗುತ್ತೆ ಅಂತ.
ಸೊ 22ನೇ ತಾರೀಕು ನಾವು ಕೂಲ್ ಮಾಸ್ಟರ್ SMPS ಹಾಳಾಗಿದೆ ಅಂದ್ಬಿಟ್ಟು ವ್ಯಾರಂಟಿ ಇರ್ತದಂತ ನಾವು ಕೊರಿಯರ್ ಮಾಡಿದ್ವಲ್ಲ ಬ್ಯಾಂಗ್ಳೂರು ಕೈಸೆನ್ ಪ್ರೈವೇಟ್ ಲಿಮಿಟೆಡ್ಗೆ. ಅವರು ಅದನ್ನು ರೆಡಿ ಮಾಡಿ ಕಳಿಸಿದ್ದಾರೆ, ಇಲ್ಲ ಹೊಸ ಪೀಸ್ ಕಳಿಸಿದಾರೆ ಗೊತ್ತಿಲ್ಲ. ಇವಾಗ ಅದು ಕೊರಿಯರ್ ಬಂದಿದೆ ಅಂತ DTDC ಆಫೀಸಿಂದ ಕಾಲ್ ಮಾಡಿದ್ರು. ಸೊ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಅದು ಯಾವ ಥರ ವರ್ಕ್ ಆಗ್ತಿದೆ ಅಂತ ನೋಡೋಣ. ಓ ಸೂಪರ್. ನಾವು ಕಳಿಸಿದ್ದು ಕೂಲ್ ಮಾಸ್ಟರ್ 550 V2 ವರ್ಷನ್ 2, ಬಟ್ ಅವ್ರು ನಮಗೆ ಕಳಿಸಿರೋದು ವರ್ಷನ್ 3ನೇ ಕಳಿಸಿದ್ದಾರೆ. ಅಪ್ಡೇಟೆಡ್ SMPS ಕಳಿಸಿದ್ದಾರೆ. ಯೂಸರ್ ಮೆನ್ಯೂ ವಾವ್, SMPS. ಸೊ ಅನ್ಬಾಕ್ಸ್ ವಿಡಿಯೋ ನೋಡಿದ್ರಿ ಅಲ್ವಾ. ನಾನು ಕಳಿಸಿದ್ದು ಕೂಲರ್ ಮಾಸ್ಟರು 550 ವರ್ಷನ್ 3 ಕಳಿಸಿದ್ದು ಬ್ರೋನ್ಸು, ಬಟ್ ಅವ್ರು ನನಗೆ ರೀಪ್ಲೇಸ್ಮೆಂಟ್ ಪ್ರಾಡಕ್ಟ್ ಕಳಿಸಿರೋದು ವರ್ಷನ್ 3 ಕಳಿಸಿದ್ದಾರೆ. ಇವಾಗ ಲೇಟೆಸ್ಟಾಗಿ ಯಾವ ವರ್ಷನ್ ಇದೆಯೋ ಅದನ್ನೇ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನು ನಮ್ಮ ಕಂಪ್ಯೂಟ್ರಿಗೆ ಹಾಕಿ ಇದು ಹೆಂಗೆ ವರ್ಕ್ ಆಗ್ತಿದೆ ಅಂತ ಚೆಕ್ ಮಾಡಿ ನೋಡೋಣ. ಸೊ ಇದಿಷ್ಟು ಈ ವಿಡಿಯೋ. ನೀವು ಇವಾಗ ಈ ಕಂಪ್ಯೂಟರ್ SMPS ಅಂತಲ್ಲ, ನಿಮ್ಮ ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ರ್ಯಾಮು, ಮದರ್ ಬೋರ್ಡು, ಇಲ್ಲ ಯಾವುದೇ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಆಗಿರ್ಬೋದು, ನೀವೇನಾದರೂ ಆ ಪ್ರಾಡಕ್ಟಿಗೆ ವ್ಯಾರಂಟಿ ಇತ್ತು ಅಂದರೆ ನೀವು ಈಸಿಯಾಗಿ ಈ ಥರ ಒಂದು ರೀಪ್ಲೇಸ್ಮೆಂಟ್ನ ತೊಗೋಬೋದು. ತುಂಬ ಜನ ಏನು ಹೇಳ್ತಾರೆ, ಈ ಅಂಗಡಿಯಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಮಾತ್ರ ನಿಮಗೆ ವ್ಯಾರಂಟಿ ಕ್ಲೈಮ್ ಆಗುತ್ತೆ, ಇಲ್ಲ ರೀಪ್ಲೇಸ್ಮೆಂಟ್ ಸಿಗುತ್ತೆ ಅಂತ. ಹಂಗೇನಿಲ್ಲ. ನೀವು ಆನ್ಲೈನಲ್ಲಿ ಫ್ಲಿಪ್ಕಾರ್ಟು, ಅಮೆಝಾನ್ ನೀವು ಎಲ್ಲಿ ತೊಗೊಂಡ್ರು ಆ ಒಂದು ಪ್ರಾಡಕ್ಟಿಗೆ ವ್ಯಾರಂಟಿ ಅಂತ ಮೆನ್ಷನ್ ಮಾಡಿದರೆ ಅದು ನಿಮಗೆ 100% ರೀಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ. ಬಟ್ ಅದಕ್ಕೆ ಕೆಲವೊಂದು ಕ್ರಿಟೀರಿಯಾಗಳಿದ್ದಾವೆ, ಅಂದರೆ ಯಾವ್ಯಾವ ಪ್ರಾಡಕ್ಟು ರೀಪ್ಲೇಸ್ಮೆಂಟು ಅವ್ರ ವ್ಯಾರಂಟಿಗೆ ಎಲಿಜಿಬಲ್ ಇಲ್ಲ ಅಂತ. ಅದರಲ್ಲಿ ಮೇಜರಾಗಿ ನೀವು ಒಂದು ಕಳಿಸ್ಕೊಡೋ ವ್ಯಾರಂಟಿಗೆ ಕಳಿಸೋವಂಥ ಪ್ರಾಡಕ್ಟು ಫಿಸಿಕಲಾಗಿ ಡ್ಯಾಮೇಜ್ ಆಗಿರಬಾರ್ದು. ಆಮೇಲೆ ಅದರಲ್ಲಿ ಒಂದು ವಾಯ್ಡ್ ಸ್ಟಿಕ್ಕರ್ ಅಂತ, ವ್ಯಾರಂಟಿ ವಾಯ್ಡ್ ಸ್ಟಿಕ್ಕರ್ ಅಂತ ಅಂಟಿಸಿರ್ತಾರೆ, ಅದನ್ನು ಬ್ರೇಕ್ ಮಾಡಿರಬಾರ್ದು. ಅದನ್ನು ಬ್ರೇಕ್ ಮಾಡಿದರೆ ನೀವೆಲ್ಲಾದರೂ ಹೊರಗಡೆ ರಿಪೇರಿಗೆ ಕೊಟ್ಟಿದ್ದೀರಾ ಅಂತ ಅರ್ಥ, ಅದು ರೀಪ್ಲೇಸ್ಮೆಂಟಿಗೆ ಎಲಿಜಿಬಲ್ ಆಗಲ್ಲ. ಆಮೇಲೆ ನೀವು ಈ ಥರ ಒಂದು ಪ್ರಾಡಕ್ಟ್ನ ರೀಪ್ಲೇಸ್ಮೆಂಟಿಗೆ ಕಳಿಸ್ಕೊಡುವಾಗ, ಇಲ್ಲ ನೀವೇ ತೊಗೊಂಡೋಗುವಾಗ ವಿತ್ ಒರಿಜಿನಲ್ ಇನ್ವಾಯ್ಸ್ ಬಿಲ್ ಇರಬೇಕು. ಇನ್ವಾಯ್ಸ್ ಬಿಲ್ ಇಲ್ಲ ಅಂದರೆ ನಿಮಗೆ ವ್ಯಾರಂಟಿ ಕ್ಲೈಮ್ ಆಗಲ್ಲ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.